ಭೀಮ್ ಧ್ವನಿ ನ್ಯೂಸ್ಗೆ ಸ್ವಾಗತ. ಬಾಲಕಿಯರ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಪ್ರೌಢಶಾಲಾ ವಿಭಾಗ ಬಾಗಲಕೋಟೆ ಇಂದು ನಮ್ಮ ಶಾಲೆಗೆ ನನ್ನ ಶಾಲೆ ನನ್ನ ಜವಾಬ್ದಾರಿ. ಮಕ್ಕಳು ಸರ್ಕಾರದ ಸೌಲಭ್ಯಗಳೊಂದಿಗೆ ಪಾಲಕರು, ಪೋಷಕರು, ಸ್ಥಳೀಯರು ಹಾಗೂ ಎಸ್ಟಿಎಂಸಿ ಅವರ ಸಹಾಯ ಮತ್ತು ಸಹಕಾರದೊಂದಿಗೆ ಇಂತಹ ಒಂದು ಪಾಠೋಪಯೋಗಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಅತೀವ ಸಂತೋಷದಾಯಕ ಹಾಗೂ ಅದರ ಬಳಕೆಯನ್ನು ವಿದ್ಯಾರ್ಥಿಗಳು ಸದುಪಯೋಗ ಮಾಡಿಕೊಳ್ಳಬೇಕು ಎಂದು ಶಾಲಾ ಶಿಕ್ಷಣ ಇಲಾಖೆ ಉಪನಿರ್ದೇಶಕರು ಶ್ರೀ ಅಜಿತ್ ಮನ್ನಿಕೇರಿ ಅವರು ತಿಳಿಸಿಕೊಟ್ಟಿದ್ದಾರೆ. ಇದೇ ಸಂದರ್ಭದಲ್ಲಿ ಕ್ಷೇತ್ರದ ಶಿಕ್ಷಣಾಧಿಕಾರಿಗಳು ಆದ ಶ್ರೀಯುತ ಎಂಎಸ್ ಬಡದಾನಿ ಅವರು 2026-27ನೇ ಸಾಲಿನ ಜಿಲ್ಲೆಯ ಮಕ್ಕಳ ಕಲಿಕಾ ಶಿಕ್ಷಣದ ಬಗ್ಗೆ ಹಾಗೂ ಸರ್ಕಾರದ ಯೋಜನೆಗಳ ಬಗ್ಗೆ ಮಾಧ್ಯಮದ ಮೂಲಕ ಹೇಳಿದ್ದಾರೆ. ಪ್ರಸ್ತುತ 2026-27ನೇ ಸಾಲಿನ ಶೈಕ್ಷಣಿಕ ವರ್ಷದ ಪ್ರಾರಂಭೋತ್ಸವದ ಕಾರ್ಯಕ್ರಮ ಹಾಗೂ ಸರ್ಕಾರಿ ಶಾಲೆಗಳಿಗೆ ದಾನಿಗಳ ಒಂದು ವಿಶೇಷ ಕಾರ್ಯಕ್ರಮ ಅಂತ ಅನ್ಕೋಬೋದು. ಇವತ್ತಿನ ದಿನ ಉಪನಿರ್ದೇಶಕರು ಬಾಗಲಕೋಟೆ ಜಿಲ್ಲೆ ಅಜಿತ್ ಮನ್ನಿಕೇರಿ ಸರ್ ಅವರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಈ ಸರ್ಕಾರಿ ಶಾಲೆಗಳ ಬಗ್ಗೆ ಹಾಗೂ ಮತ್ತು ಈ ವರ್ಷದ ಶೈಕ್ಷಣಿಕ ವರ್ಷದ ಯೋಜನೆಗಳನ್ನು ಯಾವ ರೀತಿ ಹಮ್ಮಿಕೊಂಡಿದ್ದಾರೆ ಜಿಲ್ಲಾ ಮುಖ್ಯ ಅಧಿಕಾರಿಗಳಾಗಿ ಅದರ ಬಗ್ಗೆ ಅವ್ರನ್ನ ಕೇಳೋಣ ಬನ್ನಿ. ನಮಸ್ಕಾರಗಳು ಎಲ್ಲರಿಗೂ. ಈಗ ಬಾಗಲಕೋಟೆ ಜಿಲ್ಲೆಯಲ್ಲಿ ವಿಶೇಷವಾಗಿ ನಮ್ಮ ಹೆಣ್ಣುಮಕ್ಕಳ ಶಾಲೆ ಸರ್ಕಾರಿ ಪ್ರೌಢಶಾಲೆ ಬಾಗಲಕೋಟೆಯಲ್ಲಿ ನಮ್ಮ ಶಾಲೆಗೆ ನಾವು ಸಾರ್ವಜನಿಕರ ಹತ್ತಿರ ವಿನಂತಿ ಮಾಡಿಕೊಂಡಾಗ ಜೈನ್ ದಂಪತಿಗಳು ನಮ್ಮ ಶಾಲೆಗೆ ಇವತ್ತು ನಮ್ಮ ಮಕ್ಕಳ ಅಭ್ಯಾಸಕ್ಕಾಗಿ ಸ್ಮಾರ್ಟ್ ಕ್ಲಾಸನ್ನು ಕೊಡೋದ್ರ ಮೂಲಕ ಅವರು ಭಾಳ ದೊಡ್ಡ ತಮ್ಮ ಸಮರ್ಪಣಾ ಭಾವನೆಯನ್ನು ತೋರಿಸಿದ್ದಾರೆ. ಅವರಿಗೆ ಅಭಿನಂದಿಸುವ ಇಲಾಖೆಯಿಂದ ಮತ್ತು ನಮ್ಮ ಮಕ್ಕಳ ಕಲಿಕೆಗೆ ಅನುಕೂಲ ಮಾಡಿದ್ದಾರೆ. ಶಿಕ್ಷಣ ಇಲಾಖೆಯಿಂದ ನಾನು ನಮ್ಮ BOರವರು ಸೇರ್ಕೊಂಡು ನಾವು ಅಭಿನಂದಿಸ್ತೀವಿ. ಬಹುಶಃ ಈ ಶಾಲೆ ಅಭಿವೃದ್ಧಿಯಲ್ಲಿ ನಮ್ಮ ಶಿಕ್ಷಕರು, ಮುಖ್ಯ ಶಿಕ್ಷಕರ ಪಾತ್ರ, SDMC ಪಾತ್ರ ಕೂಡ ಇದೆ. ಇಂಥ ಎಲ್ಲ ಪಾತ್ರವನ್ನು ಎಲ್ಲ ಶಾಲೆಗಳಲ್ಲಿ ವಹಿಸಲಿಕ್ಕೆ ನಾವು ಕೂಡ ಎಲ್ಲ ಮುತುವರ್ಜಿಯನ್ನು ವಹಿಸ್ತಾ ಇದ್ದೇವೆ. ವಿಶೇಷವಾಗಿ ನಮ್ಮ ಮಕ್ಕಳ ಅಭ್ಯಾಸಕ್ಕೆ ಏನು ಬೇಕಾಗ್ತದೋ ಅದೆಲ್ಲ ಸಾರ್ವಜನಿಕ ಸಮುದಾಯದಿಂದ ಅವರು ಸಾರ್ವಜನಿಕರು, ಹಳೆ ವಿದ್ಯಾರ್ಥಿಗಳು, ಜನಪ್ರತಿನಿಧಿಗಳು, ಪಾಲಕರು, ಪೋಷಕರು ನಮಗೆ ಏನಾದರೂ ಕೊಡುಗೆ ಕೊಡುವಾಗ ನಮಗೂ ಕೂಡ ಸಂತೋಷ ಅನಿಸ್ತೈತೆ ತೊಗೊಳ್ಳುವಾಗ. ಸೊ ಅವ್ರು ಕೊಟ್ಟಂಥ ಕೊಡುಗೆಗಳನ್ನು ಶಾಲೆಗೆ ನಾವು ಮಕ್ಕಳ ಅಭ್ಯಾಸಕ್ಕಾಗಿ ವಿನಿಯೋಗ ಮಾಡ್ತಾ ಸರ್ಕಾರಿ ಶಾಲೆಗಳನ್ನ ಅಭಿವೃದ್ಧಿ ಮಾಡುವಲ್ಲಿ ಮತ್ತು 26-27 ಶೈಕ್ಷಣಿಕ ಸಾಲಿನ ಶೈಕ್ಷಣಿಕ ಚಟುವಟಿಕೆಗಳನ್ನು ಉತ್ತಮ ರೀತಿಯೊಳಗೆ ನಡೆಸ್ಕೊಂಡು ಹೋಗಿ ಮಕ್ಕಳಿಗೆ ಪಾಠ ಪ್ರವಚನಗಳು ಕಾಲಕಾಲಿಕಾಗಿ ಈ ವರ್ಷ ಬಾಗಲಕೋಟೆ ಜಿಲ್ಲೆಯಲ್ಲಿ 2 ಭಾಷೆಗಳಲ್ಲಿ ನಮ್ಮ ಮಕ್ಕಳ ಕಲಿಕೆ ನಡೀತದೆ. 1ರಿಂದ 5ನೇ ತರಗತಿವರೆಗೆ ದ್ವಿಭಾಷಾ ಕಲಿಕೆ ಅಂತ ಕರೀತಾರೆ. ಸರ್ಕಾರಿ ಶಾಲೆಯಲ್ಲಿ ಓದೋ ಮಕ್ಕಳಿಗೆ ಕೂಡ ಕನ್ನಡ ಜೊತೆಗೆ ಇಂಗ್ಲೀಷ್ ಕೂಡ ತಿಳುವಳಿಕೆ ಕೊಡುವಂಥ ಪಠ್ಯಪುಸ್ತಕ ಬಂದಿದೆ, ಪಾಠ ಪ್ರವಚನ ಆಗ್ತದೆ. ಸೊ ಆ ನಿಟ್ಟಿನಲ್ಲಿ ಈ ವರ್ಷ ನಾವು ಉತ್ತಮ ಕೆಲಸ ಮಾಡಲಿಕ್ಕೆ ಶಿಕ್ಷಕರಿಗೆ ಸೂಕ್ತ ತರಬೇತಿಯನ್ನು ಕೊಟ್ಟಿದ್ದೇವೆ. ಇನ್ನು ಮುಂದೂ ಕೂಡ ಸೂಕ್ತ ಮಾರ್ಗದರ್ಶನ ಇಲಾಖೆಯಿಂದ ಕೊಡ್ತಾ ಈ ಜಿಲ್ಲೆಯ ಶೈಕ್ಷಣಿಕ ಕೆಲಸಗಳನ್ನು ಉತ್ತಮ ಹೋಗಲಿಕ್ಕೆ ನಾವು ಕೂಡ ಆಲೋಚನೆ ಮಾಡಿದ್ದೇವೆ. ಸೊ ಈ ಸಂದರ್ಭದಲ್ಲಿ ನಾನು ಮತ್ತೊಮ್ಮೆ ಜೈನ್ ದಂಪತಿಗಳಿಗೆ ಅಭಿನಂದಿಸ್ತೇನೆ. ಮತ್ತು ಸರ್, ಈಗ ಸರ್ಕಾರದ ಅವರು ಹೈಸ್ಕೂಲ್ ಮತ್ತು ಕಾಲೇಜ್ ವಿದ್ಯಾರ್ಥಿನಿಯರಿಗೆ ಬಸ್ ಪಾಸ್ ಉಚಿತವಾಗಿ ಘೋಷಣೆ ಮಾಡಿದ್ದಾರೆ. ಸದ್ಯದ ಪ್ರಸ್ತುತ ಮಾನ್ಯ ಮುಖ್ಯಮಂತ್ರಿಗಳು DK ಶಿವಕುಮಾರ್ ಅವರು ಪ್ರಮಾಣ ವಚನ ಆದ ನಂತರ ಪ್ರಥಮ ಸಭೆಯಲ್ಲೇ ಈ ಡಿಸಿಷನ್ ಮಾಡಿದ್ದಾರೆ. ಇದರಿಂದ ಮಕ್ಕಳಿಗೆ ಎಷ್ಟು ಅನುಕೂಲ ಆಗುತ್ತೆ ಸರ್? ಖಂಡಿತವಾಗಿಯೂ ನಮ್ಮ ಮಕ್ಕಳು ಶಾಲೆಗೆ ಬರಲಿಕ್ಕೆ ಇದು ಭಾಳ ದೊಡ್ಡ ಬೆಳವಣಿಗೆ. ಬಹುಶಃ ಭಾಳ ಬಡ ಮಕ್ಕಳೂ ಪ್ರವಾಸ ಮಾಡಿ ಶಾಲೆಗೆ ಬರ್ತಿರ್ತಾರೆ. ಅವರಿಗೆ ಹಣಕಾಸು ರಹಿತವಾಗಿ ಶಾಲೆಗೆ ಬಂದು ವಾಪಸ್ ತಮ್ಮ ಮನೆಗೆ ಹೋಗಲಿಕ್ಕೆ ಬಸ್ ಪಾಸ್ ಉಚಿತವಾಗಿ ನಮಗೆ ಪಾಸ್ ಕೊಡಲಾರ್ದೆ ಮಕ್ಕಳಿಗೆ ಉಚಿತವಾಗಿ ಅವಕಾಶ ಮಾಡಿಕೊಟ್ಟಿರೋದು ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾನು ಕೂಡ ಅಭಿನಂದಿಸ್ತಾ ನಮ್ಮ ಸರ್ಕಾರಿ ಶಾಲೆಗೆ ಮಕ್ಕಳು ಬರಲಿಕ್ಕೆ ಇದು ಒಂದು ದೊಡ್ಡ ಕಾರಣೀಭೂತ ವಿಷಯ ಆಗ್ತದೆ ಅಂಥೇಳಿ ನಾನು ಮಾನ್ಯ ಮುಖ್ಯಮಂತ್ರಿಯವ್ರನ್ನ ಅಭಿನಂದಿಸ್ತೇನೆ. ಇಲಾಖೆ ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಅವರು ಈ ಕ್ಷೇತ್ರದ ಶಿಕ್ಷಣಕ್ಕಾಗಿ ಮತ್ತು ಇಂದಿನ ದಿನಗಳಲ್ಲಿ ಸರ್ಕಾರಿ ಶಾಲೆಗಳಲ್ಲಿ ದಾಖಲಾತಿಗಳ ಸಂಖ್ಯೆ ಈ ವರ್ಷ ಗಣನೀಯವಾಗಿ ಹೆಚ್ಚಾಗತ್ತವು. ಮತ್ತು ಇನ್ನು ಮುಂದೇನೂ ಸರ್ಕಾರಿ ಶಾಲೆಗಳ ಬಗ್ಗೆ ಉಳಿಯುವ ಬಗ್ಗೆ ಅವ್ರು ಏನು ಹೇಳ್ತಾರೆ ನೋಡೋಣ ಬನ್ನಿ. ಸರ್, ಈಗಾಗಲೇ ನಾವು ಸರ್ಕಾರಿ ಶಾಲೆಗಳಲ್ಲಿ ದಾಖಲಾತಿ ಹೆಚ್ಚಳ ಆಗೋದಕ್ಕೆ ನವೆಂಬರ್ 14ರಿಂದ ಇಲ್ಲಿವರೆಗೆ 3 ಶಿಕ್ಷಕ ಪೋಷಕ ಸಭೆಗಳನ್ನು ಮಾಡಿದ್ದೀವಿ, ಮೆಗಾ PTM ಅಂತೇಳಿ. ಇದರ ಮೂಲಕ ನಮ್ಮ ಸರ್ಕಾರಿ ಶಾಲೆಗಳಲ್ಲಿ ದಾಖಲಾತಿ ಹೆಚ್ಚಳ ಆಗ್ತಾಯಿದೆ. ಅದರ ಜೊತೆಗೆ ಸರ್ಕಾರಿ ಶಾಲೆಗಳಲ್ಲಿ ಸಿಗ್ತಿರ್ತಕ್ಕಂಥ ಆ ಸೌಲಭ್ಯಗಳನ್ನೆಲ್ಲ ಪಾಲಕ ಪೋಷಕರಿಗೆ ಮನವರಿಕೆ ಮಾಡಿಕೊಟ್ಟು ಗುಣಾತ್ಮಕತೆ ಶಿಕ್ಷಣವನ್ನು ಹೊಂದಿರತಕ್ಕಂಥ ಶಿಕ್ಷಕರು, ಆಮೇಲೆ ಅತ್ಯುನ್ನತ ಮೆರಿಟನ್ನು ಹೊಂದಿರತಕ್ಕಂಥ ಶಿಕ್ಷಕರು ನಮ್ಮ ಸರ್ಕಾರಿ ಶಾಲೆಗಳಲ್ಲಿ ಇರ್ತಾರೆ. ಅವರ ಒಂದು ಸದುಪಯೋಗವನ್ನು ಪಡಿಸ್ಕೊಳ್ಳಿ ಅಂತೇಳಿ ನಾವು ಪಾಲಕರಿಗೆ ಈಗ ಮನವರಿಕೆ ಮಾಡಿಕೊಟ್ಟಿದ್ದೀವಿ. ಅದರ ಜೊತೆಗೆ ಎಲ್ಲೆಲ್ಲಿ ಅವಕಾಶಗಳಿವೆ ಅಲ್ಲಿ ಪ್ರೀ ಪ್ರೈಮರಿ ಸ್ಕೂಲ್ಗಳನ್ನು ನಮ್ಮ ಪ್ರಾಥಮಿಕ ಶಾಲೆಗಳಲ್ಲಿ ಓಪನ್ ಮಾಡಿ
ಬಿಗಿನಿಂಗ್ದಿಂದನೇ ನಾವು ನಮ್ಮ ಶಾಲೆಯಲ್ಲಿ ದಾಖಲೀಕರಣ ಹೆಚ್ಚಳ ಆಗೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಅದೇ ರೀತಿಯಾಗಿ ಏನು ಕುಂದುಕೊರತೆಗಳಿವೆ ಅವೆಲ್ಲವುಗಳನ್ನು ಗಮನಿಸಿ ಇಲಾಖೆಯ ಗಮನಕ್ಕೆ ತೊಗೊಂಬಂದು ಆ ಕುಂದುಕೊರತೆಗಳನ್ನು ಈಡೇರಿಸಿಕೊಳ್ಳುವಲ್ಲಿ ನಾವು ಸಾಕಷ್ಟು ಕೆಲಸವನ್ನು ಮಾಡ್ತಾ ಇದ್ದೀವಿ. ಹಾಗೆಯೇ ಇವತ್ತಿನ ದಿನಮಾನಗಳಲ್ಲಿ ಶಿಕ್ಷಕರ ಪಾಲಕರ ಬಹುತೇಕ ಬೇಡಿಕೆ ಏನು ಅಂತಂದ್ರೆ ನಮ್ಮ ಮಕ್ಕಳು ಆಂಗ್ಲ ಮಾಧ್ಯಮ ಭಾಷೆಯಲ್ಲಿ ಓದಲಿ ಅಂತೇಳಿ. ಈ ಕೊರತೆಯನ್ನು ನೀಗಿಸೋದಕ್ಕಾಗಿಯೇ ನಮ್ಮ 15 ಜಿಲ್ಲೆಗಳು, ರಾಜ್ಯದ 15 ಜಿಲ್ಲೆಗಳ ಪೈಕಿ ನಮ್ಮ ಬಾಗಲಕೋಟೆ ಜಿಲ್ಲೆಯು ಕೂಡ ಒಂದು, ಅದರಲ್ಲಿ ನಮ್ಮ ತಾಲೂಕು ಕೂಡ. ನಮ್ಮ ತಾಲೂಕಿನ ಎಲ್ಲ ಸರ್ಕಾರಿ ಶಾಲೆಗಳಲ್ಲಿ ಬೈಲಿಂಗ್ವಲ್ ಮಾಧ್ಯಮವನ್ನು ನಾವು ಈ ವರ್ಷದಿಂದ ಆರಂಭ ಮಾಡ್ತಾ ಇದ್ದೀವಿ. ಒಂದು ಮಗು 1ರಿಂದ 5ನೇ ತರಗತಿವರೆಗೆ ಒಂದು ಮಗು ಒಂದೇ ಪಠ್ಯಪುಸ್ತಕದಲ್ಲಿ ತನ್ನ ಮಾತೃಭಾಷೆಯಲ್ಲಿಯೂ ಕಲಿತದೆ, ಅದರ ಜೊತೆಗೆ ಆಂಗ್ಲ ಮಾಧ್ಯಮ ಭಾಷೆಯಲ್ಲಿಯೂ ಕೂಡ ಆ ಅಂಶವನ್ನು ಕಲಿಕಾಂಶವನ್ನು ಕಲಿತು ತನ್ನ ಗುಣಮಟ್ಟದ ಶಿಕ್ಷಣವನ್ನು ಹೆಚ್ಚಿಸಿಕೊಳ್ಳಲಿಕ್ಕೆ, ಜಗತ್ತಿನ ಇತರರೊಂದಿಗೆ ಸ್ಪರ್ಧೆ ಮಾಡಲಿಕ್ಕೆ ಈ ಒಂದು ರೀತಿಯ ಶಿಕ್ಷಣ ಸಹಾಯಕ ಆಗ್ತದೆ. ಇದನ್ನು ಇಲಾಖೆ ನಾವು ಪೂರೈಕೆ ಮಾಡ್ತಾಯಿದ್ದೀವಿ. ಕೊನೆಯದಾಗಿ ಸರ್ಕಾರಿ ಶಾಲೆಗಳಲ್ಲಿ ಗ್ರಾಮೀಣ ಮಟ್ಟದಲ್ಲಿ ಯಾವ ರೀತಿ ಇವತ್ತಿನ ಶಿಕ್ಷಣ ಇದೆ ಮತ್ತು ಗ್ರಾಮೀಣ ಮಟ್ಟದ ಮಕ್ಕಳಿಗೆ ಈ ಮುಂದಿನ ವರ್ಷ ಯಾವ ರೀತಿ ಫಲಿತಾಂಶ ಲಭಿಸಲಿ ಅಂಥೇಳಿ ಕೊನೆಯದಾಗಿ ತಾವು ಏನು? ನಾವು ಕಳೆದ ಬಾರಿ SSLC ಫಲಿತಾಂಶ 98.37% ಆಗಿದೆ. ಬಹುಶಃ ಅದು ಗರಿಷ್ಠ ಫಲಿತಾಂಶ ಇಲ್ಲಿವರೆಗಿನ ಈ ಜಿಲ್ಲೆಯ ಒಂದು ಶೈಕ್ಷಣಿಕ ಇತಿಹಾಸದಲ್ಲಿ. ಸೊ ಬರುವ ವರ್ಷ ನಾವು ಇನ್ನೂ ಉತ್ತಮ ಮಾಡುವಂಥ ಹೆಚ್ಚು ಅಂಕ ತೆಗೆದುಕೊಳ್ಳಿಕ್ಕೆ ಮಕ್ಕಳಿಗೆ ಏನು ಬೇಕು, ಹೋದ ಸರಿ ಮಾಡಿದಂಥ ಎಲ್ಲ ಕ್ರಿಯಾ ಯೋಜನೆಗಳನ್ನು ಮುಂದುವರಿಸ್ತಾ ಅದಕ್ಕೆ ಬೇಕಾದಂಥ ಹೊಸ ಆಯಾಮಗಳನ್ನ ಇನ್ನಷ್ಟು ಸೇರಿಸಿ ಈ ಜಿಲ್ಲೆಯ ಫಲಿತಾಂಶವನ್ನು ಇನ್ನೂ ಅಭಿವೃದ್ಧಿಪಡಿಸುವ ಎಲ್ಲ ಆಲೋಚನೆ ನಾವು ಹೊಂದಿದ್ದೇವೆ. ಬರುವ ವರ್ಷ ಕೂಡ ನಮ್ಮ ಜಿಲ್ಲೆ ಉತ್ತಮ ಸ್ಥಾನದಲ್ಲಿ ಇರ್ತದೆ. ಆ ನಿಟ್ಟಿನಲ್ಲಿ ನಾವೆಲ್ಲ ಕೆಲಸ ಮಾಡ್ತೀವಿ. ಆಮೇಲೆ ನಾವು ಮೊದಲನೇ ದಿನದಿಂದನೇ ಪ್ರೌಢಶಾಲೆಗಳ ಶಿಕ್ಷಕರಿಗೆ ಈ ನಿಟ್ಟಿನಲ್ಲಿ ಕೆಲಸ ಮಾಡಲಿಕ್ಕೆ ಹೇಳಿದ್ದೇವೆ. ಸೇತು ಬಂಧು ಅನ್ನುವಂಥ ಕಾರ್ಯಕ್ರಮ ಕೂಡ ಪ್ರಾರಂಭ ಮಾಡಿದ್ದೇವೆ. ವೈಯಕ್ತಿಕ ಕಾಳಜಿಯನ್ನು ನಮ್ಮೆಲ್ಲ ಶಿಕ್ಷಕರು ಎಲ್ಲ ಶಾಲೆಗಳಲ್ಲಿ, ವಿಶೇಷವಾಗಿ ಗ್ರಾಮೀಣ ಭಾಗದ ಫಲಿತಾಂಶ ಭಾಳ ಉತ್ತಮ ಬಂದಿದೆ. ಬಾಗಲಕೋಟೆ ಜಿಲ್ಲೆಯಲ್ಲಿ ಪ್ರತಿ ಜನವಸತಿಯಲ್ಲಿ ನಾವು ಪ್ರೌಢ ಶಿಕ್ಷಣ ಕೊಡ್ತಾಯಿದ್ದೇವೆ. ಪ್ರತಿ ಭಾಗದಲ್ಲಿ ನಮ್ಮ ಮಕ್ಕಳಿಗೆ ಉಚಿತ ಶಿಕ್ಷಣ ಕೊಡ್ತಾಯಿದ್ದೇವೆ. ಸೊ ದಯವಿಟ್ಟು ಅದನ್ನು ಪಾಲಕರು ಬಳಸ್ಕೋಬೇಕಂತೇಳಿ ವಿನಂತಿಸ್ತಾ, ಬಾಗಲಕೋಟೆಯ ಭಾಗದ ಗ್ರಾಮೀಣ ಮಕ್ಕಳ ಶಿಕ್ಷಣ, ನಗರ ಮಕ್ಕಳ ಶಿಕ್ಷಣ ಉತ್ತಮ ಆಗಲಿಕ್ಕೆ ಇಲಾಖೆಯಿಂದ ಎಲ್ಲ ಕ್ರಮಗಳನ್ನು ಮಾಡಲಾಗ್ತದೆ. ಮಾನ್ಯ ಜಿಲ್ಲಾಧಿಕಾರಿಗಳು, ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯಾಧಿಕಾರಿಗಳು, ಚುನಾಯಿತ ಪ್ರತಿನಿಧಿಗಳು ಎಲ್ಲರೂ ಈ ನಿಟ್ಟಿನಲ್ಲಿ ನಮಗೆ ಸಹಕಾರ ಮಾಡ್ತಾಯಿದ್ದಾರೆ.